ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಶ್ರೀ ಪರಾಭಾವನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಪರ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪರ ಏಕಾದಶಿ ಮೇ 13ನೇ ತಾರೀಕು ಅಂದರೆ ಬುಧವಾರ ಬಂದಿದೆ. ಏಕಾದಶಿಯ ತಿಥಿ ಸಮಯ ತಿಥಿ ಆರಂಭ ಮೇ 12ನೇ ತಾರೀಕು ಮಧ್ಯಾಹ್ನ 2:52 ತಿಥಿಯ ಅಂತ್ಯ ಮೇ 13ನೇ ತಾರೀಕು ಮಧ್ಯಾಹ್ನ 1:29 ಮೇ 14ನೇ ತಾರೀಕು ಅಂದರೆ ಗುರುವಾರ ನಮಗೆ ದ್ವಾದಶಿ ಇರುತ್ತೆ. ದ್ವಾದಶಿ ದಿನ ಪಾರಾಯಣ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 5:31 8:14 ಇರುತ್ತೆ. ಪ್ರತಿಯೊಂದು ಏಕಾದಶಿಗಳನ್ನು ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಭಗವಂತನ ವಿಶೇಷವಾದ ಒಂದು ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ. ಹಾಗೆ ನಾವು ಏಕಾದಶಿ ಆಚರಣೆ ಮಾಡೋದ್ರಿಂದ ತಿಳಿದೇ ಮಾಡಿರುವಂತಹ ಪಾಪಕರ್ಮಗಳನ್ನ ದೂರ ಮಾಡ್ಕೊಳ್ಳೋದ್ರ ಜೊತೆಗೆ ದಾನ ಧರ್ಮನ ಮಾಡದೇ ಇದ್ರೂ ಈ ಏಕಾದಶಿ ಆಚರಣೆ ಮಾಡಿ ಸ್ವಲ್ಪ ಮಟ್ಟಕ್ಕಾದರೂ ನಾವು ದಾನ ಧರ್ಮನ ಮಾಡಿದಾಗ ಎಷ್ಟು ಪುಣ್ಯ ಫಲಗಳನ್ನ ಪಡ್ಕೊಂಡಿರ್ತೀವೋ ಅದೇ ರೀತಿ ಈ ಏಕಾದಶಿ ವ್ರತಾಚರಣೆಗಳನ್ನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಭಗವಂತನ ಪ್ರೀತಿಗಾಗಿ ಮಾಡಿದಾಗ ದಾನ ಧರ್ಮ ಮಾಡಿದಾಗ ಎಷ್ಟು ಪುಣ್ಯ ಫಲಗಳನ್ನ ಪಡ್ಕೊಳ್ತೀವೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಫಲಗಳನ್ನ ನಾವು ಪಡ್ಕೋಬೋದು. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅಂಥವರು ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ವಿಶೇಷವಾದಂತಹ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದ್ದೇ ಆದಂತಹ ವ್ರತಕತೆ ಮತ್ತು ಮಹತ್ವ ಅನ್ನೋದು ಇರುತ್ತೆ. ಈ ಅಪರ ಏಕಾದಶಿಯ ವ್ರತಕತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಬಹಳ ಧರ್ಮಾತ್ಮ, ಸತ್ಯವಂತ, ವಿಷ್ಣು ಭಕ್ತನಾಗಿರ್ತಾನೆ. ಆ ರಾಜನಿಗೆ ಒಬ್ಬ ತಮ್ಮ ಇರ್ತಾನೆ. ಅವನ ಸ್ವಭಾವವೇ ದ್ವೇಷಿಸುವಂತಹ ಸ್ವಭಾವ ಆಗಿರುತ್ತೆ. ತನ್ನ ಅಣ್ಣನ ಮೇಲೆ ಸಿಕ್ಕಾಬಟ್ಟೆ ಅಸೂಯೆ ಬುದ್ಧಿನ ಹೊಂದಿರ್ತಾನೆ. ಆ ಕಾರಣಕ್ಕೆ ಯಾವಾಗಲೂ ಅಣ್ಣನ ಕಂಡ್ರೆ ದ್ವೇಷನ ಮಾಡ್ತಿರ್ತಾನೆ. ಒಂದು ದಿನ ರಾತ್ರಿ ತನ್ನ ಅಣ್ಣನನ್ನು ಕೊಂದು ಕಾಡಲ್ಲಿರುವ ಒಂದು ಅಶ್ವತ್ಥ ವೃಕ್ಷದ ಮರದ ಕೆಳಗೆ ಹೂತ್ಬಿಟ್ಟು ಬಂದಿರ್ತಾನೆ. ಯಾರಿಗೂ ಕೂಡ ಗೊತ್ತಾಗಿರಲ್ಲ. ಆ ರಾಜನ ಆತ್ಮಕ್ಕೆ ಶಾಂತಿ ಸಿಗದೆ ಪ್ರೇತ ರೂಪದಲ್ಲಿ ಇಡೀ ಕಾಡನ್ನೆಲ್ಲ ಅಲ್ದಾಡ್ತಾ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಕಾಡಿಗೆ ಬಂದವ್ರನ್ನೆಲ್ಲರನ್ನೂ ಕೂಡ ಭಯಪಡಿಸ್ತಿರುತ್ತೆ. ಹೀಗಿರುವಾಗ ಒಮ್ಮೆ ಆ ಕಾಡಿಗೆ ದೌಮ್ಯ ಮಹರ್ಷಿಗಳು ಹೋಗ್ತಾರೆ. ಆ ಕಾಡಲ್ಲಿ ಸಾಕ್ತಾ ಇರಬೇಕಾದ್ರೆ ಆ ಪ್ರೇತಾತ್ಮನ ನೋಡ್ತಾರೆ. ಪ್ರೇತಾತ್ಮನ ನೋಡಿಬಿಟ್ಟು ತಮ್ಮ ದಿವ್ಯ ದೃಷ್ಟಿಯಿಂದ ಸಂಪೂರ್ಣ ಘಟನೆನ ತಿಳ್ಕೊಂಡು ಈ ರಾಜನ ಆತ್ಮಕ್ಕೆ ನಾನು ಮುಕ್ತಿನ ಕೊಡಬೇಕು, ಅಂದರೆ ಸದ್ಗತಿನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಈ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಿರುವಂತಹ ಈ ಅಪರ ಏಕಾದಶಿ ವ್ರತನ ತುಂಬಾ ಭಕ್ತಿ ನಿಷ್ಠೆ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿದಾಗ ಬರುವಂತಹ ಪುಣ್ಯ ಫಲನ ಈ ರಾಜನ ಆತ್ಮಕ್ಕೆ ಅರ್ಪಿಸ್ತಾರೆ. ತಕ್ಷಣವೇ ಪ್ರೇತ ಯೋನಿಯಿಂದ ಮುಕ್ತಿ ಸಿಗುತ್ತೆ. ಮುಕ್ತಿ ಸಿಕ್ತ ನಂತರ ದಿವ್ಯ ರೂಪನ ಪಡೆದುಕೊಂಡು ವೈಕುಂಠಕ್ಕೆ ತೆರಳುತ್ತಾರೆ ಆ ರಾಜ. ಮತ್ತು ಈ ಏಕಾದಶಿಯ ವ್ರತದ ಮಹಿಮೆಗಳೇನು ಅಂತ ತಿಳ್ಕೊಳ್ಳೋದಾದರೆ, ಅನೇಕ ಪಾಪಗಳನ್ನ ನಿವಾರಣೆ ಮಾಡುತ್ತೆ. ವಿಷ್ಣುವಿನ ಕೃಪೆ ನಮಗೆ ಸಿಗುತ್ತೆ. ಪೂರ್ವ ಜನ್ಮದ ದೋಷಗಳು ಕೂಡ ಕಡಿಮೆ ಆಗುತ್ತೆ. ಮೋಕ್ಷ ಪ್ರಾಪ್ತಿಗೆ ಸಹಾಯ ಕೂಡ ಆಗುತ್ತೆ. ಇನ್ನು ಈ ವ್ರತ ವಿಧಾನನ ಹೇಗೆ ಸಿಂಪಲ್ಲಾಗಿ ಮನೇಲಿ ಮಾಡ್ಬೋದು ಅಂತ ಅಂದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ವಿಷ್ಣು ದೇವ್ರ ಫೋಟೋ ಇದ್ದರೆ ವಿಷ್ಣು ದೇವ್ರ ಫೋಟೋನ ಇಟ್ಟು 2 ದೀಪಗಳನ್ನ, ತುಪ್ಪದ ದೀಪಗಳನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು. ತುಪ್ಪದ ದೀಪಗಳನ್ನ ಹಚ್ಚಿ ವಿಷ್ಣು ದೇವರಿಗೆ ತುಳಸಿನ ಅರ್ಪಣೆ ಮಾಡಿ ಆ ದಿನ ಪೂರ್ತಿ ಉಪವಾಸ ಇರಬೇಕು. ಆದಷ್ಟು ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರನ ಹೇಳ್ಕೊಬೋದು. ಇಲ್ಲ ಅಂತ ಅಂದರೆ ವಿಷ್ಣು ಸಹಸ್ರನಾಮನ ಹೇಳ್ಬೋದು, ಭಗವದ್ಗೀತೆನ ಹೇಳ್ಕೊಬೋದು. ಇಲ್ಲ ಅಂತ ಅಂದರೆ ಭಗವಂತನ ನಾಮಸ್ಮರಣೆನ ಮಾಡ್ಬೋದು, ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡ್ಬೋದು. ಒಟ್ಟಿನಲ್ಲಿ ಆ ದಿನ ಪೂರ್ತಿ ನಾವು ದೇವರ ಧ್ಯಾನದಲ್ಲಿರಬೇಕು, ಮನಸ್ಸನ್ನ ಭಗವಂತನಲ್ಲಿ ಇಡಬೇಕು. ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ವ್ರತಾಚರಣೆನ ಆಚರಣೆ ಮಾಡಬೇಕು. ನಂತರ ದ್ವಾದಶಿ ದಿನ ಬೆಳಿಗ್ಗೆ ದಾನನ ಮಾಡಿ ಪಾರಾಯಣ ಸಮಯದಲ್ಲಿ ಊಟನ ಮಾಡಿ ನಮ್ಮ ಉಪವಾಸನ ಕೈ ಬಿಡಬೇಕು. ಈ ರೀತಿಯಾಗಿ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳನ್ನು ಆದಷ್ಟು ಉಪವಾಸದಲ್ಲಿದ್ದು ಆಚರಣೆ ಮಾಡುವಂತಹ ಪ್ರಯತ್ನನ ಮಾಡಿ ಆಚರಣೆ ಮಾಡಿದಾಗ ನಾವು ಭಗವಂತನಿಂದ
ವಿಶೇಷವಾದ ಒಂದು ಆಶೀರ್ವಾದನ ಪಡ್ಕೊಳ್ಳೋದ್ರ ಜೊತೆಗೆ ನಾವು ಮಾಡಿರುವಂತಹ ತಿಳಿದು ಎಷ್ಟೋ ಪಾಪ ಕರ್ಮಗಳು ನಮ್ಮಿಂದ ದೂರ ಆಗುತ್ತೆ. ಮತ್ತು ಕೆಲವೊಂದೊಂದು ಸಲ ದಾನ ಧರ್ಮನ ಮಾಡಬೇಕು ಅಂತ ಅಂದ್ಕೊಂಡು ಎಷ್ಟೋ ಸಲ ಕಷ್ಟಪಡ್ತಿದ್ರೂ ಕೂಡ ನಾವು ದಾನ ಧರ್ಮ ಮಾಡೋದಕ್ಕೆ ಸಾಧ್ಯ ಆಗಲ್ವಲ್ಲ, ನಮ್ಮ ಹತ್ರ ಏನು ದಾನ ಧರ್ಮ ಮಾಡೋದಕ್ಕೆ ಇಲ್ಲ ಅಂತ ಅಂದ್ಕೊಂಡು ಕೆಲವರು ದಾನ ಧರ್ಮ ಮಾಡೋದಕ್ಕೆ ಆಗಲ್ಲ ನಮ್ಮ ಕೈಯಿಂದ ಅಂತ ನೊಂದ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಆ ರೀತಿ ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದರೆ ಏಕಾದಶಿ ವ್ರತಾಚರಣೆನ ಏಕಾದಶಿ ವ್ರತಾಚರಣೆನ ನೀವು ಮಾಡಿದ್ರೆ ಎಷ್ಟೋ ದಾನ ಧರ್ಮಗಳನ್ನ ಮಾಡಿದಾಗ ಸಿಗುವಂತಹ ಪುಣ್ಯ ಫಲಗಳನ್ನ ನಾವು ಒಂದೇ ಒಂದು ಏಕಾದಶಿ ವ್ರತಾಚರಣೆನ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಭಗವಂತನಿಂದ ಅನುಗ್ರಹ ಆಶೀರ್ವಾದನ ಪಡ್ಕೊಂಡಾಗ ವಿಶೇಷವಾದ ಪುಣ್ಯ ಫಲಗಳು ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಮಿಸ್ ಮಾಡಿಕೊಳ್ಳದೆ 15 ದಿನಕ್ಕೊಂದು ಸಲ ಬರುವಂತಹ ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡೋದ್ರ ಮೂಲಕ ಭಗವಂತನಿಗೂ ಕೂಡ ನಾವು ಹತ್ತಿರ ಆಗ್ಬೋದು. ಜೊತೆಗೆ ಭಗವಂತನ ಅನುಗ್ರಹದಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ರಾಘವೇಂದ್ರ ಸ್ವಾಮಿಯವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.